ಇನ್ನು 10 ದಿನದವರೆಗೂ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ವಂತೆ. ಹೀಗಾಗಿ ಹೋಟೆಲ್ಗಳು ಬಂದ್ ಮಾಡೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಹೌದು, ಈಗಾಗಲೇ 10 ದಿನದವರೆಗೂ ಹೋಟೆಲ್ ರೆಸ್ಟೋರೆಂಟ್ಗಳು ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಮಾಹಿತಿ ಅಧಿಕೃತವಾಗಿ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕರ್ನಾಟಕದಾದ್ಯಂತ ಈಗ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಂತಾಗಿದೆ. ಇನ್ನು ನರೇಂದ್ರ ಮೋದಿಜಿ ಅವರು ಕೂಡ ಈ ಒಂದು ಗ್ಯಾಸ್ ಸಮಸ್ಯೆ ಕೊರೋನಾ ಸಮಯದಲ್ಲಿ ನಾವು ಯಾವ ತರ ಈ ಒಂದು ಕೋವಿಡ್ ಅನ್ನ ಗೆದ್ದಿದ್ದೇವೆ ನೋಡಿ, ಅದೇ ತರ ಇದನ್ನು ಕೂಡ ಗೆಲ್ತೀವಿ ಅಂತ ನರೇಂದ್ರ ಮೋದಿಜಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಯಾವ ತರ ಪರಿಣಾಮ ಬೀರ್ತಾ ಇದೆ ಅಂತ ನೀವೇ ಲೆಕ್ಕ ಹಾಕಬಹುದು. ನರೇಂದ್ರ ಮೋದಿಜಿ ಅವರ ಇಂಥ ಒಂದು ಹೇಳಿಕೆ ರಾಜ್ಯಾದ್ಯಂತ ದೇಶಾದ್ಯಂತ ಭಾರಿ ಒಂದು ಸಂಚಲನಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿಯವರಿಗೂ ಕೂಡ ಖಾತೆಗೆ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹಾಗಾದ್ರೆ 6,000 ರೂಪಾಯಿ ಬಾಕಿ ಹಣ ಯಾವಾಗ ಜಮೆ ಆಗುತ್ತೆ? ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿದೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಅದಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬಗ್ಗೆನೂ ಕೂಡ ಆತಂಕ ಪಡಬೇಕಾ ಬೇಡವಾ? ಈಗ ಗ್ಯಾಸ್ ಸಮಸ್ಯೆ ಯಾವ ತರ ಶುರುವಾಗಿದೆ ನೋಡಿ, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನಾಗುತ್ತೆ ಇದ್ರ ಬಗ್ಗೆ ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಎದಕ್ಕಂದ್ರೆ ಹೋರ್ಮಜ್ ಜಲಸಂಧಿಯಿಂದ ಭಾರತದ ಹಡಗುಗಳಿಗೆ ವಿನಾಯಿತಿ ಕೊಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದ್ರ ಬಗ್ಗೆ ಒಂದು ಸಿಹಿ ಸುದ್ದಿ ನೋಡೋಣ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ, ಒಂದು ಬಂಗಾರದ ಗ್ರಾಹಕರು ಕೂಡ ಭಾರಿ ಒಂದು ಖುಷಿಯಾಗಿದ್ದಾರೆ. ಬಂಗಾರ ಮತ್ತು ಬೆಳ್ಳಿ ದರ ಎರಡೂ ಕೂಡ ದಾಖಲೆ ಒಂದು ಇಳಿಕೆ ಕಾಣ್ತಾ ಇದೆ. ಯುದ್ಧದ ಎಫೆಕ್ಟ್ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗ್ತಾ ಇರೋದು ಒಂದು ಕಡೆಗೆ ಸಿಹಿ ಸುದ್ದಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀವಿ, ನಿಮಗೂ ಏನಾದ್ರೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆಯಾ? ಹಾಗಾದ್ರೆ ಬೇಗನೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ಕೂಡ ಓದ್ತಾರೆ, ನಾವು ಕೂಡ ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೇವೆ. ಇನ್ನು ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಹೌದು, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ನಿಮಗೆ ಒಂದು ಹೊಸ ಸುದ್ದಿ ಅಂತಾನೆ ಹೇಳ್ಬೋದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ನಿಮಗೂ ಕೂಡ 27ನೇ ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಸದ್ಯಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 26ನೇ ಕಂತು ಹಣ ಜಮೆ ಆಗಿದೆ. ಹೌದು, 25, 26 ಎರಡೂ ಕಂತು ಹಣವನ್ನ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಅಂತ ಹೇಳಿ ಬಿಡುಗಡೆ ಕೂಡ ಮಾಡಲಾಗಿತ್ತು. ಬಾಕಿ ಕಂತು ಜಮೆ ಕೂಡ 4,000 ರೂಪಾಯಿ ಮಾಡಲಾಗಿತ್ತು ವೀಕ್ಷಕರೇ. ಆದ್ರೆ ಈಗ ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದ್ದು ಆಲ್ಮೋಸ್ಟ್ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಕಡೆಯಿಂದಲೂ ಕೂಡ ನಮಗೆ ಕಮೆಂಟ್ ಬಂದಿದೆ. ಅಂದ್ರೆ ಬೆಂಗಳೂರಿಂದ ಬಂದಿದೆ, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ರಾಮನಗರ, ಚಾಮರಾಜನಗರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮತ್ತೆ ಈ ಕಡೆ ಬಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಂಗಳೂರು ಈ ಭಾಗದಿಂದಲೂ ಕೂಡ ನಮಗೆ 27ನೇ ಕಂತು ಹಣ ಬಂದಿದೆ ಅಂತ ಒಂದು ಕಮೆಂಟ್ ಕೂಡ ಬಂದಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬೀದರ್, ಯಾದಗಿರಿ, ಕಲಬುರಗಿ, ಬೆಳಗಾವಿ, ಇನ್ನು ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಹಾಸನ ಈ ಭಾಗದಿಂದಲೂ ಕೂಡ ನಮಗೆ ಕಮೆಂಟ್ಗಳು ಬಂದಿದೆ. 26ನೇ ಕಂತು ಬಂದಿದೆ, 27ನೇ ಕಂತು 2 ದಿನದ ಹಿಂದೆ ಬಂದಿದೆ ಅಂತ. ಹಾಗಾದ್ರೆ ವೀಕ್ಷಕರೇ, ನಿಮಗೂ ಕೂಡ 27ನೇ ಕಂತು ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ನಾಳೆ ಚೆಕ್ ಮಾಡಿಕೊಳ್ಳಿ, ಅಥವಾ ಸೋಮವಾರ ಮತ್ತೊಮ್ಮೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಇದೇ ಒಂದು ಸೋಮವಾರದಿಂದ ಹಣ ಬರೋದಕ್ಕೆ ಶುರು ಕೂಡ ಆಗಲಿದೆ ಅಂತಾನೆ ಹೇಳ್ಬೋದು. ಕೆಲವೊಬ್ಬರ ಅಕೌಂಟ್ಗೆ ಹಣ ತಡವಾಗಿ ಬರುತ್ತೆ. ಯಾಕಂದ್ರೆ ಅವರು ತಮ್ಮ ಒಂದು ರೇಷನ್ ಕಾರ್ಡ್ ಮೇಲಿರೋ ಹೆಸರು, ತಮ್ಮ ಒಂದು ಬ್ಯಾಂಕ್ ಖಾತೆ ಮೇಲಿರೋ ಹೆಸರು ಒಂದೇ ತರ ಇರಬೇಕು. ಏನಾದ್ರೂ ಮಿಸ್ ಮ್ಯಾಚಿಂಗ್ ಇದ್ರೆ, ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅವಾಗ ವೆರಿಫಿಕೇಶನ್ ಫೇಲ್ ಆದಾಗ ಹಣ ಬರೋದು ತಡವಾಗುತ್ತೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೃತಪಟ್ಟವರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗಿದೆ. ಸರ್ಕಾರ ಈಗ ಅದನ್ನು ಕೂಡ ಪತ್ತೆ ಹಚ್ತಾ ಇದೆ. ಯಾರೆಲ್ಲ ಗೃಹಲಕ್ಷ್ಮಿಯವರು ಮೃತಪಟ್ಟವರ ಒಂದು ಗೃಹಲಕ್ಷ್ಮಿಯರ ಅಕೌಂಟಿಗೆ ಹಣ ಹೋಗಿದೆ ಅದನ್ನ ವಾಪಸ್ ವಸೂಲಿ ಕೂಡ ಈಗ ಮಾಡಲಾಗ್ತಾ ಇದೆ. ಮತ್ತೆ ಒಂದು ವೇಳೆ ಮನೆಯಲ್ಲಿ ಗೃಹಲಕ್ಷ್ಮಿಯವರು ಮೃತಪಟ್ಟಿದ್ರೆ ನೆಕ್ಸ್ಟ್ ಯಜಮಾನಿ ಯಾರು ಇರ್ತಾರೆ ನೋಡಿ, ಅವರು ರೇಷನ್ ಕಾರ್ಡ್ ಅಲ್ಲಿ ಯಜಮಾನಿ ಸ್ಥಾನವನ್ನ ಮೊದಲು ಅಪ್ಲೈ ಮಾಡಬೇಕು. ನಂತರ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರೆ ಅವರಿಗೂ ಕೂಡ 2,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇನ್ನು ಬಾಕಿ ಕಂತು ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ವಿರೋಧ ಪಕ್ಷದವರು, ಬಿಜೆಪಿಯವರು, ಮಹೇಶ್ ತೆಂಗಿನಕಾಯಿ ಅವರಿಗಾಗಲೇ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಹಾಕಿಲ್ಲ ಅಂತ ಪ್ರಶ್ನೆ ಎತ್ತಿದವರು ಬಿಜೆಪಿದ ಶಾಸಕರಾದಂತವರು ಮಹೇಶ್ ತೆಂಗಿನಕಾಯಿ ಅವರು. ನಂತರ ಆ ಒಂದು ಹಣ ಹಾಕಿಲ್ಲ, ಜಮೆ ಮಾಡ್ತೀವಿ ಅಂತ ಭರವಸೆ ಕೊಡಲಾಗಿತ್ತು. ರಾಜ್ಯ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಯಿತು, ಜಮೆ ಕೂಡ ಆಯಿತು. ಈಗ 27ನೇ ಕಂತು ಯಾವ ತಿಂಗಳದ್ದು ಅಂತ
ಹೇಳಿ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾದ್ರೆ ಈ ತಿಂಗಳದ್ದು ಆ ತಿಂಗಳದ್ದು ಅಂತ ಇರಲ್ಲ, 27, 28, 29, 30 ಈ 30 ಕಂತು ಹಣ ಸರ್ಕಾರ ಕೊಡೋದಿದೆಯಲ್ಲ ಅದನ್ನ ಎಲ್ಲ ಹಂತ ಹಂತವಾಗಿ ಕ್ಲಿಯರ್ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 4 ತಿಂಗಳದ್ದು ಇನ್ನೂ 8,000 ರೂಪಾಯಿ ಸರ್ಕಾರ ಕೊಡೋದು ಬಾಕಿ ಉಳಿಯಲಿದೆ ಅಂತ ವಿರೋಧ ಪಕ್ಷದವರು ಇಲ್ಲಿ ಹೇಳ್ತಾ ಇರುವಂತದ್ದು. ನಿಮ್ಮ ಪ್ರಕಾರ ಇನ್ನು ಎಷ್ಟು ಕಂತು ಸರ್ಕಾರ ಕೊಡಬೇಕಾಗುತ್ತೆ? ನಿಮ್ಮ ಮನಸ್ಸಿಗೆ ನಮಗೆ ನೀವು ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಹೇಳೋದಾದ್ರೆ ವೀಕ್ಷಕರೇ ಇನ್ನು 2 ರಿಂದ 3 ಕಂತು ಸರ್ಕಾರ ಬಿಡುಗಡೆ ಮಾಡಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಕೊಡಲಾಗಿದೆ. 28,608 ಕೋಟಿ ರೂಪಾಯಿ ಹಣ ಅತಿ ಹೈಯೆಸ್ಟ್ ಕೊಡಲಾಗಿದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಎಲ್ಲ ಕಂತು ಹಂತ ಹಂತವಾಗಿ ಕ್ಲಿಯರ್ ಆಗುತ್ತೆ. ಇನ್ನು ಗ್ಯಾಸ್ ಸಿಲಿಂಡರ್ ಸುದ್ದಿಗೆ ಬರೋದಾದ್ರೆ ವೀಕ್ಷಕರೇ 10 ದಿನದವರೆಗೂ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಅಂತ ಅಧಿಕೃತವಾಗಿ ಸರ್ಕಾರದಿಂದಲೇ ಒಂದು ಹೇಳಿಕೆ ಬಂದ್ಬಿಟ್ಟಿದೆ. ಇದು ಹೇಳಿಕೆ ಬರ್ತಾ ಇದ್ದಂತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕಾಳಸಂತೆಯಲ್ಲೂ ಕೂಡ 6,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಯುದ್ಧಗಳು ಪ್ರಾರಂಭವಾಗಿದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಈ 3 ದೇಶಗಳ ನಡುವೆ ಯುದ್ಧ ಪ್ರಾರಂಭವಾಗಿದ್ರೆ ಆ ಒಂದು ಯುದ್ಧದ ಎಫೆಕ್ಟ್ ಭಾರತದ ಮೇಲೂ ಕೂಡ ಈಗ ಬೀರ್ತಾ ಇದೆ ವೀಕ್ಷಕರೇ. ಕೇವಲ ಈಗ ಯುದ್ಧ ಶುರುವಾಗಿ 10 ದಿನ ಕಳೆದಿದೆ. 10 ದಿನದಲ್ಲಿ ಈಗಾಗಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಎಲ್ಲ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇನ್ನು ಶ್ರೀಲಂಕಾದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಶುರುವಾಗಿದೆ, ಗ್ಯಾಸ್ ಸಿಲಿಂಡರ್ ಅಭಾವ ಕೂಡ ಶುರುವಾಗಿದೆ. ಆದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಏನೂ ಕೂಡ ತೊಂದರೆ ಇಲ್ಲ, ಆದ್ರೆ ಗ್ಯಾಸ್ ಸಿಲಿಂಡರ್ಗೆ ಸಮಸ್ಯೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು 10 ದಿನಗಳವರೆಗೂ ಹೋಟೆಲ್ ಗ್ಯಾಸ್ ಪೂರೈಕೆ ಕಷ್ಟಕರ ಅಂತ ಈಗಾಗಲೇ ಆಹಾರ ಸಚಿವರ ಹೇಳಿಕೆ ಈಗ ತುಂಬಾ ರಾಜ್ಯಾದ್ಯಂತ ವೈರಲ್ ಆಗಿದೆ. ಹೌದು, ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಉಂಟಾಗಿರೋ ಅಡುಗೆ ಅನಿಲ ಪೂರೈಕೆ ವೃತ್ಯದಿಂದಾಗಿ ಹೋಟೆಲ್ಗಳಿಗೆ ಅದರಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅನ್ನ ಬೇಡಿಕೆಗೆ ಅನುಗುಣವಾಗಿ ಒದಗಿಸಲು ಸಾಧ್ಯವೇ ಆಗ್ತಾ ಇಲ್ಲ. ಹೀಗಾಗಿ ಮೊದಲು ಆಸ್ಪತ್ರೆ, ವಸತಿ ನಿಲಯ, ವಸತಿ ಶಾಲೆಗಳಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಹೋಟೆಲ್ ಮಾಲೀಕರು ಸ್ವಲ್ಪ ತಾಳ್ಮೆ ವಹಿಸಬೇಕು, ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಬಳಸಬೇಕು ಅಂತ ಒಂದು ಪರ್ಯಾಯ ಮಾರ್ಗವನ್ನು ಕೊಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಇನ್ನು 10 ದಿನದ ಒಳಗೆ ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ಇನ್ನು 10 ದಿನಗಳ ಕಾಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ. ಈಗಾಗಲೇ ಬೆಂಗಳೂರಲ್ಲಿ 30% ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡಿದ್ದಾವೆ. ಮತ್ತೆ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ದರವನ್ನ ಏರಿಕೆ ಮಾಡೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ ಅಂತೆ. ಇನ್ನು ಮದುವೆ ಸಮಾರಂಭಗಳಿಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಕೆಲವೊಂದು ವಿವಾಹಗಳು ಕೂಡ ಮುಂದೂಡಲಾಗ್ತಾ ಇಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ವೀಕ್ಷಕರೇ ಇಲ್ಲಿ 10 ದಿನದವರೆಗೂ ಹೋಟೆಲ್ಗಳಿಗೆ ಸದ್ಯಕ್ಕೆ ಅಂತೂ ಗ್ಯಾಸ್ ಸಿಲಿಂಡರ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದ್ರ ಬೆನ್ನಲ್ಲೇ ಈಗ ವಾಣಿಜ್ಯ ಸಿಲಿಂಡರ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಕಾಳಸಂತೆಯಲ್ಲಿ 6,000 ರೂಪಾಯಿವರೆಗೂ ಮಾರಾಟ ಮಾಡ್ತಾ ಇದ್ದಾರೆ. ಅಂತವ್ರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತಾನು ಕೂಡ ಈಗಾಗಲೇ ಸರ್ಕಾರದಿಂದ ಒಂದು ಹೇಳಿಕೆ ಕೂಡ ಇಲ್ಲಿ ಬಂದಿರುವಂತದ್ದು. ಈಗ ತೈಲ ಹೊತ್ತ ಹಡಗು ಬಂದ್ರೆ ಸಮಸ್ಯೆ ಪರಿಹಾರವಾಗುತ್ತೆ. ಹೌದು, ಹೋರ್ಮಜ್ ಜಲಸಂಧಿಯಿಂದ ಹಡಗಲ್ಲಿ ಗ್ಯಾಸ್ ಸಿಲಿಂಡರ್ ಅನಿಲ ಪೂರೈಕೆ ಆದ್ರೆ ಮಾತ್ರ ಇದು ಸಮಸ್ಯೆ ಪರಿಹಾರವಾಗುತ್ತೆ. ಸದ್ಯಕ್ಕೆ ಅಂತೂ ಪರಿಸ್ಥಿತಿ ತುಂಬಾ ಕಠಿಣವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮೊದಲಿಗೆ ಆಸ್ಪತ್ರೆಗಳಿಗೆ, ಹಾಸ್ಟೆಲ್ ಸೇರಿ ಅತ್ಯಗತ್ಯ ಸ್ಥಳಗಳಿಗೆ ಮಾತ್ರ ಈಗ ಸಿಲಿಂಡರ್ ಅನ್ನ ಪೂರೈಕೆ ಮಾಡ್ತೀವಿ. ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ಸದ್ಯಕ್ಕೆ 10 ದಿನದ ಮಟ್ಟಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಇಲ್ಲ ಅಂತ ಸರ್ಕಾರದಿಂದ ಮಾಹಿತಿ ಬಂದಿದೆ ವೀಕ್ಷಕರೇ. ಇನ್ನು 2-3 ದಿನದಲ್ಲಿ ಎಲ್ಲಾ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಭಾರತದಲ್ಲಿ ವೀಕ್ಷಕರೇ. ಕೇವಲ ಇದು ಕರ್ನಾಟಕ, ಬೆಂಗಳೂರು ಮಾತ್ರ ಅಲ್ಲ, ಮುಂಬೈ, ದೆಹಲಿ, ಹೈದರಾಬಾದ್, ಚೆನ್ನೈ ಎಲ್ಲಾ ಕಡೆಯಿಂದಲೂ ಕೂಡ ಇದೇ ಒಂದು ಸುದ್ದಿ ವೈರಲ್ ಆಗಿದೆ. ಭಾರತ ದೇಶಾದ್ಯಂತ ಈಗ LPGಗೆ ಹಾಹಾಕಾರ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮತ್ತೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಆತಂಕ ಬೇಡ. ಹೌದು, ಎದಕ್ಕಂದ್ರೆ ನಮ್ಮ ಭಾರತದಲ್ಲಿ ಇನ್ನು 30 ರಿಂದ 40 ದಿನಕ್ಕೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ದಾಸ್ತಾನಿದೆ. ಮತ್ತೆ ಇಲ್ಲಿ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಭಾರತದ ನೌಕೆಗಳಿಗೆ ಇರಾನ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಭಾರತ ನಮ್ಮ ಫ್ರೆಂಡ್, ನಮ್ಮ ದೋಸ್ತಿ, ಹೋರ್ಮಜ್ ಭಾರತಕ್ಕೆ ಮುಕ್ತವಾಗಿಡ್ತೀವಿ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ಗೆ ಸದ್ಯಕ್ಕೆ ಅಂತೂ ಆತಂಕ ಇಲ್ಲ. ಮುಂದಿನ ಬರೋ ದಿನಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನು ಕೂಡ ಚಿಂತೆ ಮಾಡೋದು ಬೇಕಿಲ್ಲ. ಎದಕ್ಕಂದ್ರೆ ಪೆಟ್ರೋಲ್ ಡೀಸೆಲ್ ಈಗಾಗಲೇ ಸಿಗ್ತಾ ಇದೆ, ಏನು ಕೂಡ ಇದರಲ್ಲಿ ತೊಂದರೆ ಇಲ್ಲ. ಯಾವುದೇ ರೀತಿ ಗಾಳಿ ಸುದ್ದಿ, ವದಂತಿಗಳಿಗೆ ಜನರು ಕಿವಿ ಕೊಡಬಾರದು ಅಂತಾನೂ ಕೂಡ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಕೇಂದ್ರ ಸರ್ಕಾರವೂ ಕೂಡ ಹೇಳಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ನಮಗೆ ಚಿಂತೆನೇ ಇಲ್ಲ, ಸಾಕಷ್ಟು ದಾಸ್ತಾನಿದೆ. ಆದ್ರೆ ಗ್ಯಾಸ್ ಸಿಲಿಂಡರ್ದೇ ಸಮಸ್ಯೆ ಅಂತ ಕೇಂದ್ರ ಸರ್ಕಾರನು ಕೂಡ ಇಲ್ಲಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಹೀಗಾಗಿ ವೀಕ್ಷಕರೇ, ನೀವು ಕೂಡ ಪೆಟ್ರೋಲ್ ಡೀಸೆಲ್ ಬಗ್ಗೆ ಆತಂಕ ಮಾಡ್ಕೊಂತಾ ಇದ್ರೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ಆದ್ರೆ ಪಕ್ಕದ ದೇಶದಲ್ಲಿ, ಪಾಕಿಸ್ತಾನದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತೆ ಅಡುಗೆ ಎಣ್ಣೆ ಮತ್ತೆ ಅಷ್ಟು ಮಾತ್ರವಲ್ಲದೆ ಅಡುಗೆ ಗ್ಯಾಸ್ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಆದ್ರೆ ಭಾರತದಲ್ಲಿ ಕೇವಲ ಅಡುಗೆ ಅನಿಲಕ್ಕೆ ಮಾತ್ರ ಹಾಹಾಕಾರ ಅಂತ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ಗೆ ಏನೂ ಕೂಡ ತೊಂದರೆ ಆಗಿಲ್ಲ. ಇನ್ನು ನರೇಂದ್ರ ಮೋದಿಜಿಯವರು ಕೂಡ ಇದನ್ನ ನಾವು ಕೊರೋನಾ ರೀತಿಯಲ್ಲಿ ಗೆಲ್ಲಬೇಕಾಗುತ್ತೆ ಅಂತ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಭಾರಿ ಒಂದು ಸಂಚಲನಕ್ಕೆ ಕಾರಣವಾಗಿದೆ. ಹೌದು, ಪ್ರಧಾನಿ ಮೋದಿಯವರು ಇತ್ತೀಚಿನ ಭಾಷಣದಲ್ಲಿ ಭಾರತವು ಹೇಗೆ ಕೊರೋನಾ ಸಾಂಕ್ರಾಮಿಕವನ್ನ ಒಗ್ಗಟ್ಟಿನಿಂದ ಜಯಿಸಿದೆ ನೋಡಿ,
ಯಾವ ರೀತಿ ನಾವು ಅದನ್ನ ಗೆದ್ದಿದ್ದೀವಿ ನೋಡಿ, ಅದೇ ತರ ಇದನ್ನು ಕೂಡ ಅಂದ್ರೆ ಅಡುಗೆ ಅನಿಲ ಸಮಸ್ಯೆ ಮತ್ತು ಇಂಧನ ಬಿಕ್ಕಟ್ಟನ್ನು ಕೂಡ ನಾವು ಯಶಸ್ವಿಯಾಗಿ ಎದುರಿಸ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಧಾನಿ ಮೋದಿ ಅವರು ಈ ಒಂದು ಯುದ್ಧವನ್ನ ಎಫೆಕ್ಟ್ ಅನ್ನ ಕೊರೋನಾಗೆ ಹೋಲಿಸಿದ್ದಾರೆ. ಅಂದ್ರೆ ನೀವು ಲೆಕ್ಕ ಹಾಕಿ, ಜಾಗತಿಕ ಮಟ್ಟದಲ್ಲಿ ಹೋರ್ಮಜ್ ಜಲಸಂಧಿ ಬಂದ್ ಆಗಿರೋದು, ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಶುರುವಾಗಿರೋದು, ಇನ್ನು ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಕುಸಿತ ಆಗ್ತಾ ಇದ್ದುದು, 33 ಲಕ್ಷ ಕೋಟಿ ಈಗಾಗಲೇ ಹಣ ಭಾರತದ್ದು ಶೇರ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಅದರೆಲ್ಲರ ನಡುವೆ ಎಲ್ಲಾ ಬೆಲೆ ಏರಿಕೆ ಆದ್ರೂ ಕೂಡ ಬಂಗಾರ ಮತ್ತು ಬೆಳ್ಳಿ ಮಾತ್ರ ಏರಿಕೆ ಆಗ್ತಾ ಇಲ್ಲ. ಇದು ಒಂದು ಕಡೆಗೆ ನೆಮ್ಮದಿಕರ ಮತ್ತು ಬಂಗಾರ ಆಭರಣ ಪ್ರಿಯರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹಾಗಾದ್ರೆ ಬಂಗಾರ ಬೆಳ್ಳಿ ದರ ಎದಕ್ಕೆ ಏರಿಕೆ ಆಗ್ತಾ ಇಲ್ಲ ಅಂದ್ರೆ, ವಿದೇಶಿಗಳು ಈಗ ಬಂಗಾರದಲ್ಲಿ ಹೂಡಿಕೆ ಮಾಡೋದನ್ನ ಬಿಟ್ಟು ಡಾಲರ್ಸ್ ಅಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ಡಾಲರ್ ಪ್ರಬಲವಾಗಿ ಸ್ಟ್ರಾಂಗ್ ಆಗುತ್ತೆ ಅವಾಗೆಲ್ಲ ಬಂಗಾರದ ಬೆಲೆಯಲ್ಲಿ ಕಡಿಮೆ ಆಗುತ್ತೆ ವೀಕ್ಷಕರೇ. ಯುದ್ಧ ಪ್ರಾರಂಭವಾದಾಗ ಈ ಒಂದು ಯುದ್ಧಕ್ಕೆ ಕಾರಣವೇ ಅಮೆರಿಕ. ಆದ್ರೂ ಕೂಡ ಅಮೆರಿಕದ ಡಾಲರ್ಸ್ ಅಲ್ಲಿ ಏನೂ ಕೂಡ ಏರುಪೇರಾಗಿಲ್ಲ, ಹೊರತಾಗಿ ಡಾಲರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದರ ಬೆನ್ನಲ್ಲೇ ಯುದ್ಧ ಬೆನ್ನಲ್ಲೇ ಈಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏರಿಕೆ ಆಗ್ಬೇಕಾಗಿತ್ತು, ಆದ್ರೆ ಈಗ ಇಳಿಕೆ ಆಗ್ತಾ ಇದೆ. ಮತ್ತೆ 4ನೇ ದಿನವೂ ಕೂಡ 1030 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ ನಿನ್ನೆ 1,60,690 ರೂಪಾಯಿ ಇತ್ತು. ಇವತ್ತು 1,59,660 ರೂಪಾಯಿ, ಅಂದ್ರೆ 1,030 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿದೆ. ಇನ್ನು ಇದು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದರ ಮೇಲೆ 3% GST ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ವೀಕ್ಷಕರೇ, ಬೆಳ್ಳಿ ಬೆಲೆ ಕೂಡ ಮತ್ತೆ 3ನೇ ದಿನವೂ ಕೂಡ 5,000 ರೂಪಾಯಿ ಇಳಿಕೆ ಆಗಿದೆ. ಇನ್ನು 3ನೇ ದಿನದಲ್ಲಿ ಒಟ್ಟು 23,000 ರೂಪಾಯಿ ಇಳಿಕೆ ಆಗಿದೆ ಒಂದು ಬೆಳ್ಳಿ ಬೆಲೆ 1 kg ಮೇಲೆ. 3 ಲಕ್ಷ ರೂಪಾಯಿಂದ ಸೀದಾ ಈಗ 2,75,000 ರೂಪಾಯಿ ಆಗಿದೆ. ಅದೇ ತರ ಬೆಳ್ಳಿ ಮೇಲೂ ಕೂಡ 3% GST ಇರುತ್ತೆ. ಏನಾದ್ರೂ ಜ್ಯುವೆಲರಿ ಮಾಡಿಸ್ತೀರಾ ಅಂದ್ರೆ ಒಂದು ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ 1 ಲಕ್ಷ ರೂಪಾಯಿ ಕರೆಕ್ಟ್ ಇದೆ. ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.